ಹಾಯ್ ಗೈಸ್, ನಾನ್ ನಿಮ್ಮ ಪ್ರೀತಿಯ ಹಿವನ್ ಕವಿತಾ. ನೋಡಿದ್ರಲ್ವಾ ನನ್ನ ಕೈಯಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ನೋಡಿ, ನನ್ನ ಟಾಪ್ಗೆ ಮ್ಯಾಚ್ ಆಗಿರೋಂಥದ್ದೇ ನೋಡಿದ್ರ. ನನಗಂತೂ ತುಂಬಾ ಇಷ್ಟ ಇದ್ರು. ನಮ್ಮ ಹಸ್ಬೆಂಡ್ ಏನ್ ಹೇಳಿದ್ರು ಗೊತ್ತಾ, ಕೆಲ್ಸ ಬಿಟ್ಟು ನಾನು ಕರೆಕ್ಟ್ 4 ಗಂಟೆಗೆ ನಾನು ರಿಟರ್ನ್ ಬರ್ತೀನಿ, ಅಷ್ಟೊತ್ತಿಗೆ ನೀನು ಮತ್ತೆ ಮಗ ಇಬ್ರಳು ರೆಡಿ ಆಗಿರಿ. ಮನೇಲಿ ಇವತ್ತು ಅಡಿಗೆನೆ ಮಾಡೋದ್ ಬೇಡ, ಹೊರಗಡೆ ತುಂಬಾ ದಿವಸ ಆಯ್ತಲ್ಲ ಏನು ತಿನ್ಕೊಂಡ್ ಬರ್ಲಿಕ್ಕೆ ಏನು ಹೋಗಿಲ್ಲ ಅಲ್ವಾ. ಸೊ ಇವತ್ತು ಮಳೆ ಇರೋ ಕಾರಣ ಸಾರಿ ಮಳೆ ಇಲ್ಲದಿರೋ ಕಾರಣ ನಾವ್ ಇವತ್ತು ಹೊರಗಡೆ ತಿನ್ಕೊಂಡ್ ಬರೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ಸೊ ಹಾಗಾಗಿ ನಾವು ಹಂಗೇನೆ ಇದು ಗಾಡಿಯಲ್ಲಿ ಹಿಂಗೆ ಹೋಗ್ತಾ ಇದ್ದೀವಿ ಆಯ್ತಾ. ಅವಾಗ ಹೋಗ್ತಾ ಇರ್ಬೇಕಾದ್ರೆ ನೋಡಿ, ಫುಲ್ ಇದೆ ನನ್ನ ಟಾಪ್ ಕಲರ್ ಫ್ಲವರ್ ಯೆಲ್ಲೋ ಕಲರ್ ಆಗಿ ಹಿಂಗೆ ಎದ್ದು ಕಾಣಿಸ್ತಾ ಇದೆ ಆಯ್ತಾ. ಅದ್ ನೋಡಿ ನನಗಂತೂ ತುಂಬಾ ಇಷ್ಟ ಆಯ್ತು. ಅವಾಗ ನನ್ನ ಹಸ್ಬೆಂಡಿಗೆ ಹೇಳ್ದೆ, ಬಾ ನಾವು ಅಲ್ಲಿ ಹೋಗಿ ಬರೋಣ, ನೋಡಿ ನನ್ ಟಾಪ್ ಕಲರ್ ಇರೋ ಫ್ಲವರ್ ಇದ್ದು ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಬಾ ಪ್ಲೀಸ್ ಅಲ್ಲಿಗೆ ಹೋಗೋಣ ಅಂತ ನನ್ನ ಹಸ್ಬೆಂಡ್ಗೆ ಹೇಳ್ದೆ. ಹಾಗೇನೆ ನನ್ನ ಹಸ್ಬೆಂಡ್ ನನ್ನ ಅಲ್ಲಿಗೆ ಸೇರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಆಯ್ತಾ. ನನಗೆ ಸಿಕ್ಕಿರೋದು ಒಂದು 4 ಫ್ಲವರ್ ನೋಡಿ ಸಿಕ್ಕಿದೆ ಅಷ್ಟೇ. ಮಿಕ್ಕಿದೆಲ್ಲ ಮೇಲ್ಗಡೆ ನೋಡ್ಲಿಕ್ಕೆ ಎಷ್ಟ್ ಚೆನ್ನಾಗಿ ಕಾಣಿಸ್ತೇ ಗೊತ್ತಾ, ದಾರಿ ಸೈಡ್ಗೆ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಆ ಫ್ಲವರ್. ನನಗಂತೂ ನಾನು ಇವತ್ತು ಹಾಕೊಂಡಿರೋ ಟಾಪ್ಗೆ ಮ್ಯಾಚ್ ಆಗಿತ್ತಲ್ವಾ. ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯ್ತು. ನಾವು ಬೇರೆ ಪ್ಲೇಸಿಗೆ ಹೋಗ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ದು. ಬಟ್ ಏನಂತ ಹೇಳಿದ್ರೆ, ಆ ಬೀಚ್ಗೆ ಬಂದು ನಂಗೆ ಬೀಚ್ ಹತ್ರ ನಂಗೆ ದಾರಿ ಇದೆ ಆಯ್ತಾ. ಸೊ ಆ ದಾರಿ ಕಡೆ ಹಿಂಗ್ ಹೋಗ್ಬೇಕಾದ್ರೆ ಈ ಫ್ಲವರ್ ಹಿಂಗೆ ಎದ್ದು ಕಾಣಿಸ್ತಾ ಇತ್ತು. ಅವಾಗ ನನ್ನ ಡ್ರೆಸ್ಗೆ ಮ್ಯಾಚ್ ಆಗಿರೋಂಥದ್ದು ಅಲ್ವಾ ಅಂತ ಹೇಳ್ಬಿಟ್ಟು ನನಗೆ ಅದ್ ನೋಡ್ಬಿಟ್ಟು ನಾನು ಇವಾಗ ಹೇಳ್ದೆ, ಇವತ್ತೊಂದ್ ದಿವಸ ನಾವು ಮತ್ತೆ ಬೀಚಿಗೆ ಹೋಗೋಣ, ನೋಡ ಫ್ಲವರ್ ಎಷ್ಟು ಚೆನ್ನಾಗಿದೆ, ನನ್ನ ಟಾಪ್ಗೆ ಮ್ಯಾಚ್ ಆಗಿರೋಂತ ನನ್ನ ಹಸ್ಬೆಂಡಿಗೆ ಹೇಳ್ದೆ. ಸೊ ಮತ್ತೆ ಹಾಗಾಗಿ ನಮ್ಮ ಹಸ್ಬೆಂಡ್ ನನ್ನ ಕರ್ಕೊಂಡ್ ಬಂದು, ಸೊ ಹಾಗೇನೆ ಫೋಟೋ ಎಲ್ಲ ತಕೊಂಡು ಹಾಗೇನೆ ನೋಡಿ ಬೀಚಲ್ಲಿ ಹಾಗೇನೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮತ್ತೆ ಸ್ವಲ್ಪ ಮಳೆ ಬರಗೆ ಇತ್ತು, ಆದ್ರೆ ಮಳೆ ಬರ್ತಾ ಇದ್ದಿಲ್ಲ ಆಯ್ತಾ. ಸ್ವಲ್ಪ ಮಳೆ ಮೋಡೆಲ್ಲ ಬರ್ತಾ ಇತ್ತು ಸಂಜೆ ಆಗ್ತಾ ಬಂದಾಗಿನೇ. ಹಾಗೇನೆ ಇವಾಗ ನೋಡಿ ಫೋಟೋ ನಮ್ಮ ಹಸ್ಬೆಂಡ್ ಅಲ್ದ ಹೋಗಿ ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ನೋಡಿ, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಮರದ ಕೆಳಗೆ. ಸೊ ಮರದ ಕೆಳಗೆ ಹೋಗ್ಲಿಕ್ಕೆ ಚೆನ್ನಾಗುಂಟು, ರಿಟರ್ನ್ ಬರ್ಬೇಕಾದ್ರೆ ಸ್ವಲ್ಪ ಕಷ್ಟನೇ ಆಯ್ತಾ. ಸೊ ಹಾಗೇನೆ ನೋಡಿ ಅಲ್ಲಿ ನೀರಿನ ಅಲೆಗೆ ನೋಡಿ ಇದು ಮರದ್ದು ಎಂತ ಹೇಳ್ತಾರೆ ಬೇರು ನೋಡಿ, ನೋಡಿದ್ರ ಹೇಗಿದೆ ಅಂತ ಹೇಳಿ. ಹಾಗೇನೆ ಮತ್ತೆ ನನಗೆ ಇನ್ನೊಂದು ಫ್ಲವರ್ ಸಿಕ್ತು ನೋಡಿ. ನಾನು ಫ್ಲವರ್ನ ಹಿಂಗೆ ಕೊಯ್ದು ಈ ನೋಡಿ ಇಷ್ಟು ಚೆನ್ನಾಗಿ ನನ್ನ ಟಾಪಿಗೆ ಮ್ಯಾಚ್ ಆಗಿದೆ ಅಂತ ಹೇಳ್ಬಿಟ್ಟು ಫ್ಲವರ್ ನಂಗೇನೆ ಕೊಯ್ದ್ಬಿಟ್ಟು ನಮ್ಮ ಹಸ್ಬೆಂಡ್ ಕೈಗೆ ಕೊಡ್ತಾ ಇದ್ದೆ, ಮನೆಗೆ ತಗೊಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಆಯ್ತಾ. ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಮತ್ತೆ ಹಂಗೇನೆ ಮರದ ಕೆಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದೆ ಆಯ್ತಾ. ರಿಟರ್ನ್ ಬರ್ಲಿಕ್ಕೆ ಸ್ವಲ್ಪ ಕಷ್ಟನೇ. ಹಿಂಗೆ ಎದ್ದು ನಿಕ್ಕೊಳಕ್ಕೂ ಆಗಲ್ಲ, ಕೂತ್ಕೊಂಡೇ ಹಿಂಗೆ ಹೋಗ್ಬೇಕು, ಕೂತ್ಕೊಂಡೇ ಹಿಂಗೆ ರಿಟರ್ನ್ ಬರ್ಬೇಕು. ಹಾಗೆ ಒಂದು ಫೋಟೋ ತಕೊಂಡು ಹಾಗೇನೆ ಮತ್ತೆ ಒಂದು ವಿಡಿಯೋಸ್ ಎಲ್ಲ ಮಾಡ್ಕೊಂಡು, ಬಟ್ ಬೀಚಿಗೆ ಹೋಗೋದು ಜಾಸ್ತಿ ವ್ಲಾಗ್ ಮಾಡ್ತೀನಲ್ವಾ. ಸೊ ಇವತ್ತು ಬೀಚಿಗೆಲ್ಲ ಹೋಗೋದು ಬೇಡ, ಹೊರಗಡೆ ಬೇರೆ ಪ್ಲೇಸ್ ಎಲ್ಲಾದ್ರೂ ಹೋಗಿ ಬರೋಣ ಅಂತ ನನ್ನ ಹಸ್ಬೆಂಡ್ದು ಫ್ರೆಂಡ್ ಮನೆ ಹತ್ರ ಒಂದ್ ಪ್ಲೇಸ್ ಇದೆ. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೆ ಆಯ್ತಾ. ಈ ಫ್ಲವರ್ ನೋಡಿದ ತಕ್ಷಣ ನನಗೆ ಬೀಚಿಗೆ ಬರ್ಬೇಕಂತ ಇತ್ತು, ಯಾಕಂದ್ರೆ ನನ್ನ ಟಾಪಿಗೆ ಮ್ಯಾಚ್ ಆಗಿರೋದಲ್ವಾ. ಸೊ ಹಾಗೇನೆ ಮತ್ತೆ ಲೇಟ್ ಆಯ್ತು ಅಲ್ವಾ. ಸೊ ನಾನು ಇಲ್ಲಿಂದ ರೆಡಿ ಆಗಿ ಎಲ್ಲ ಹೋಗ್ಬೇಕಾದ್ರೆ 5 ಗಂಟೆ ಆಯ್ತು. ಮಗನ ರೆಡಿ ಮಾಡಿಸಿ ನಾನು ರೆಡಿ ಮಾಡಿ ಮತ್ತೆ ನಮ್ಮ ಹಸ್ಬೆಂಡ್ ಕೆಲಸ ಬಿಟ್ಟು ಬಂದು ಅವರು ಸ್ನಾನ ಮಾಡಿ ಎಲ್ಲ ಹೋಗ್ಬೇಕಾದ್ರೆ 5 ಗಂಟೆ ಆಯ್ತು. ಸೊ ಹಾಗೇನೆ ನೋಡಿದ್ರ, ಹಾಗೆ ಮತ್ತೆ ಆ ಪ್ಲೇಸ್ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅಲ್ಲಿಗೆ ಹೋಗಿಲ್ಲ ನಾವು, ಡೈರೆಕ್ಟ್ ಇಲ್ಲಿ ಬೀಚಲ್ಲೇ ಆಟ ಆಡ್ತಿದ್ದು. ಹಂಗೇನೆ ಆಟ ಆಡ್ಕೊಂಡು ಮತ್ತೆ ಅವ್ರ ಫ್ರೆಂಡ್ ಹತ್ರ ಮನೆ ಹತ್ರ ಇರುವ ಪ್ಲೇಸಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ. ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೆ ಮಳೆ ಕಡಿಮೆ ಆದಾಗ ನಾವು ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ, ಬಟ್ ಯಾವಾಗಂತ ಗೊತ್ತಿಲ್ಲ. ಸೊ ಹಾಗೇನೆ ನೋಡಿ ಆ ಮರದ ನೋಡಿ ಫುಲ್ ಎಲ್ಲೋ ಕಲರ್ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಫುಲ್ ಆ ಫ್ಲವರ್ ಆಯ್ತಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಆ ಮರದ ಮೇಲೆ ಹತ್ಲಿಕ್ಕೆ ಸ್ವಲ್ಪ ಭಯ, ಆಗಿ ಇದ್ಬಿಟ್ರೆ ಅಂತ ಕಷ್ಟ. ಇದು ಅಷ್ಟೇ, ಜಸ್ಟ್ ಒಂದು ವಿಡಿಯೋ ಹಾಗೆ ಒಂದು ಫೋಟೋ ತಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಇನ್ಸ್ಟಾಗ್ರಾಮಿಗೆ ಹಾಕೋಣ ಅಂತ ಹೇಳಿ. ಸೊ ಒಂಥರ ಚಂದನ ಅಲ್ವಾ. ನೋಡಿ ನನಗಂತೂ ತುಂಬಾ ಇಷ್ಟ ಆಯ್ತು ಈ ಫ್ಲವರ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನನಗೆ ಆ ಪ್ಲೇಸ್ ಬಿಟ್ಟು ಮರದ ಕೆಳಗೆ ಬಿಟ್ಟು ಬರ್ಲಿಕ್ಕಿನೇ ಇಷ್ಟ ಇರಲ್ಲ, ಮರದ ರೌಂಡೇ ಆಟಾಡ್ತಿದೆ. ಬಟ್ ಈ ಭಯ ಏನಂತ ಹೇಳಿದ್ರೆ ಹಾವಿರುತ್ತೆ ಅನ್ನೋದು ಭಯ ನನಗೆ. ಆ ಮರದ ಕೆಳಗೆ ಹೋಗ್ಲಿಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು, ಬಟ್ ಹಾವಿರುತ್ತೆ ಅಂತ ಭಯ. ಅದ್ ಬೇರೆ ಮಳೆಗಾಲ ಅಲ್ವಾ. ಸೊ ಹಾಗಾಗಿ ಮತ್ತೆ ಏನು ಗೊತ್ತಾ, ನೀರಿನ ಅಲೆಗಳು ಜಾಸ್ತಿ ಸಂಜೆ ಆಗ್ತಾ ಬಂದೇನೆ. ನಾವು ಇಲ್ಲಿ ನೋಡಿ ಫುಲ್ ಈ ಕಡೆ ಹಸಿರ್ ಕಲರ್ ಆಗಿ ಇದು ಮರ ಗಿಡಗಳು ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲ್ಗಡೆಲ್ಲ ಅಲೆಗಳು ಬರ್ತಾ ಇತ್ತು, ಅಷ್ಟು ಜಾಸ್ತಿ ನೀರು ಆಯ್ತಾ ಅಲೆ. ಹಾಗೇನೆ ಮತ್ತೆ ಸಂಜೆ ಆಗ್ತಾ ಬಂತು, ನಮ್ಮ ಹಸ್ಬೆಂಡ್ ಅಕ್ಕನ ಮನೆಗೆ ಹೋಗ್ಬೇಕಿತ್ತು. ಸೊ ಹಾಗಾಗಿ ಬೀಚ್ ಇಂದ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ನಾನಿನ್ನು ನಿಮಗೆ ಸಿಗೋದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ.